ಎಲ್ಲರಿಗೂ ನಮಸ್ತೆ. ಸಾಯಿ ಕೃಷ್ಣ ಚಾನಲ್ ವತಿಯಿಂದ 1010 ಪೋರ್ಟಲ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 1010 ಪೋರ್ಟಲ್ ಅಂತ ಅಂದರೆ ಏನು? 1010 ಪೋರ್ಟಲಲ್ಲಿ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು, ಇದರಿಂದ ಏನು ಉಪಯೋಗ ಇದೆ ಹಾಗೂ ಇದರ ಅರ್ಥ ಏನು, ಇದು ಆಧ್ಯಾತ್ಮಿಕ ಅರ್ಥ ಏನು, ಸಂಖ್ಯಾಶಾಸ್ತ್ರದ ಅರ್ಥ ಏನು, ಈ ದಿನ ಏನೇನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಮೆಡಿಟೇಷನ್ ಆಗಲಿ, ಧ್ಯಾನವನ್ನಾಗಲಿ ಹಾಗೂ ಅಫರ್ಮೇಷನ್ ಆಗಲಿ ಹೇಗೆ ಬರೀಬೇಕು, ನಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗೋದಕ್ಕೆ ಏನೆಲ್ಲ ಟೆಕ್ನಿಕ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋಗೆ ಕ್ಯೂರಿಯಸ್ ಆಗಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. 1010 ಪೋರ್ಟಲ್ ಇದೊಂದು ಶಕ್ತಿಶಾಲಿಯಾದ ದ್ವಾರ. ಈ ಯೂನಿವರ್ಸಲ್ಲಿ ಒಂದು ದ್ವಾರ ಇರುತ್ತೆ. ಸೊ ಪ್ರತಿಯೊಂದು ನಂಬರ್ಗೂ ಅದರದೇ ಆದ ಎನರ್ಜಿ ಇದೆ. ಇದು ಬಂದು ಎವ್ರಿ ಇಯರ್ 1010 ಅಂದರೆ ಅಕ್ಟೋಬರ್ 10ನೇ ತಾರೀಕಂದು ಮತ್ತು ಅಕ್ಟೋಬರ್ 19 9 + 1 = 10. ಸೊ ಆ ದಿನದಂದು ಕೂಡ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಈ ಎನರ್ಜಿನ ನೀವು ಯುಟಿಲೈಸ್ ಮಾಡ್ಕೋಬೋದು. ಈ ಯೂನಿವರ್ಸಲ್ಲಿ ಈ 1010 ದಿನ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಅಂದರೆ ದ್ವಾರ, ಯೂನಿವರ್ಸ್ನ ದ್ವಾರ ಓಪನ್ ಆಗುತ್ತೆ. ಇದು ಸಂಖ್ಯಾಶಾಸ್ತ್ರ ಹಾಗೂ ಬ್ರಹ್ಮಾಂಡದ ಶಕ್ತಿಯ ಸಂಯೋಗದಿಂದ ಉಂಟಾಗುವ ಒಂದು ಅದ್ಭುತವಾದ ಆಧ್ಯಾತ್ಮಿಕವಾದ ಸಮಯವಾಗಿದೆ. 10 ಅನ್ನೋದು ಒಂದು ಸಂಖ್ಯೆಯ ಪರಿಪೂರ್ಣತೆಯನ್ನು ಮತ್ತು ಹೊಸ ಆರಂಭದ ಮುನ್ನಡಿಯನ್ನು, ಆತ್ಮದ ಜಾಗೃತಿಯನ್ನು ಪ್ರತೀಕವಾಗಿ ಇದು ಬಿಂಬಿಸುತ್ತೆ. 2 10ಗಳು ಬಂದಾಗ ಹೊಸ ಜೀವನದ ಆರಂಭಕ್ಕೆ ನಮ್ಮನ್ನು ಆ ದ್ವಾರದ ಮೂಲಕ ತೆರೆದುಕೊಂಡು ಹೋಗೋದಕ್ಕೆ ಇದು ಒಂದು ಸದಾವಕಾಶ ಅಂತ ಹೇಳಕ್ಕೆ ಬಯಸ್ತೀನಿ. ಇದು ನಿಮ್ಮ ಆತ್ಮದ ಗುರಿಯನ್ನು ಕುರಿತು ಹಳೆಯ ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡಿ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮತ್ತು ಬದುಕನ್ನು ಸೃಷ್ಟಿಸುವಂತಹ ಒಂದು ಅದ್ಭುತವಾದ ದಿನ ಹಾಗೂ ಸಮಯವಾಗಿದೆ. ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಏನಪ್ಪ ಅಂತ ಅಂದರೆ ಆತ್ಮಶುದ್ಧಿ, ಅಂದರೆ ಸೋಲ್ ಕ್ಲೆನ್ಸಿಂಗ್. ಇದರಲ್ಲಿ ಏನು ಮಾಡ್ಬೋದು? ಈ ದಿನ ನಾವು ಧ್ಯಾನ ಮತ್ತು ಶ್ರಮೆಗಳ ಮೂಲಕ ಹಳೆಯ ನೋವುಗಳನ್ನು, ನಮ್ಮ ಭಾವನೆಗಳನ್ನು, ಭಯಗಳನ್ನು, ಅನುಮಾನಗಳನ್ನು ಕಂಪ್ಲೀಟವಾಗಿ ಬಿಡುಗಡೆ ಮಾಡಬೇಕು. ಮೊದಲನೇದಾಗಿ ನಾವು ಈ ರೀತಿ ಸೋಲ್ ಕ್ಲೆನ್ಸಿಂಗ್ನ ಮಾಡ್ಕೋಬೇಕು. ನಂತರ ಹೊಸ ಆರಂಭ ಆಗುತ್ತೆ. ಹಳೆಯದೆಲ್ಲ ವಾಶ್ಔಟ್ ಮಾಡಿ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭ ಮಾಡೋದಕ್ಕೆ ಒಂದು ಯಾವುದಾದ್ರೂ ಡಿಸಿಷನ್ನ ನಾವು ಇವತ್ತು ತಗೊಳೋದಕ್ಕೆ ಒಂದು ಅದ್ಭುತವಾದ ಸಮಯ ಹಾಗೂ ದಿನ ಅಂತ ಹೇಳ್ತೀನಿ. ಸೊ ಆಕರ್ಷಣೆ ಅಂದರೆ ಏನು? ಮ್ಯಾನಿಫೆಸ್ಟೇಷನ್. ನಮಗೆ ಬೇಕಾಗಿರೋ ಆಸೆ, ಆಕಾಂಕ್ಷೆಗಳು ಮತ್ತು ಇಚ್ಛೆಗಳು ಅದು ವೇಗವಾಗಿ ಪೂರ್ಣಗೊಳ್ಳಲು ಈ ದಿನ ಬ್ರಹ್ಮಾಂಡದ ಶಕ್ತಿಯು ನಮಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾರ್ಮಲ್ ಡೇಸಲ್ಲಿ ನಾವು ಪ್ರೇಯರ್ ಮಾಡೋದಕ್ಕಿಂತ ಈ ದಿನದಂದು 10ನೇ ತಾರೀಕು 10ನೇ ತಿಂಗಳು 10ನೇ ತಾರೀಕು 10:10ಕ್ಕೆ ಇದನ್ನು ಮ್ಯಾನಿಫೆಸ್ಟ್ ಮಾಡಿದಾಗ, ನಮ್ಮ ವಿಶಸ್ನ ನಾವು ಬೇಡ್ಕೊಂಡಾಗ ಯೂನಿವರ್ಸಲ್ಲಿ ಬೇಗ ನಮಗೆ ಅದು ಬ್ರಹ್ಮಾಂಡ ನಮಗೆ ನೀಡುತ್ತೆ, ಸಹಾಯ ಮಾಡುತ್ತೆ. ದೈವಿಕ ಸಂಪರ್ಕಗಳು, ಇದರಿಂದ ನಮಗೆ ದೇವತೆಗಳು, ಏಂಜಲ್ಗಳು ಮತ್ತು ಡಿವೈನ್ಗಳು, ಬ್ರಹ್ಮಾಂಡವು ನಮ್ಮನ್ನು ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಮಾಡೋದಕ್ಕೆ, ಸಂಪರ್ಕ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದರಿಂದ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್, ನಮ್ಮ ಬದುಕಲ್ಲಿ ಹೊಸ ಆರಂಭ ಸಾಧ್ಯವಾಗುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಇದರ ಅರ್ಥ ಏನಪ್ಪ ಅಂತ ಅಂದರೆ 10 ಅನ್ನೋದು ಹೊಸ ಆರಂಭ, ನಮಗೆ ಸ್ವತಂತ್ರತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಬಿಂಬಿಸುವ ಒಂದು ಸಂಖ್ಯೆ ಆಗಿದೆ. ಹೇಗೆ ಅಂತ ಅಂದರೆ 1 10 10 1 10 = 1 1 + 0 1 1 + 0 is 1 1 1. ಸೊ 1 1 ಅಂದರೆ ಸೂರ್ಯ, ರೆಪ್ರೆಸೆಂಟೇಟಿವ್ ಸೂರ್ಯನ ನಾವು 1 ನಂಬರ್ಗೆ ಸಂಖ್ಯಾಶಾಸ್ತ್ರದಲ್ಲಿ ಮಾಡ್ತೀವಿ. ಆ 1 ನಂಬರಿಂದ ಸೂರ್ಯ ಉದಯ ಹೇಗೆ ಆಗುತ್ತೆ, ಸೂರ್ಯನ ಬೆಳಕು ಎಷ್ಟು ಪ್ರಕಾಶಮಾನವಾಗಿದೆ, ದೈವಿಕ ಶಕ್ತಿ ಎಷ್ಟು ತುಂಬಿದೆ, ಅದರಲ್ಲಿ ಎಷ್ಟು ಸಂಪೂರ್ಣತೆ ಇದೆ, ಸೃಷ್ಟಿಯ ಮೂಲವೇ
ನಮಗೆ ಕಣ್ಣಿಗೆ ಕಾಣುವ ದೈವವೇ ಆ ಸೂರ್ಯ ಆಗಿರೋದ್ರಿಂದ ಅದರ ದೈವಿಕ ಶಕ್ತಿ ಮತ್ತು ಅದರ ದೈವಿಕ ಮಾರ್ಗದರ್ಶನದಿಂದ ನಮ್ಮ ಲೈಫಲ್ಲಿ ಹೊಸ ವಿಜಯದಶಮಿನೇ ಆರಂಭವಾಗುತ್ತೆ. ಈ ದಿನ ಏನೇನು ಮಾಡಬೇಕು? ಸೊ ಸಿಂಪಲಾಗಿ ಹೇಳ್ತೀನಿ. ಮೊದಲನೆಯದಾಗಿ ಧ್ಯಾನ. ಬೆಳಗ್ಗೆ ಅಥವಾ ರಾತ್ರಿ ಸಮಯದಲ್ಲಿ 10 ನಿಮಿಷ ಟೈಮಲ್ಲಿ ಶಾಂತವಾಗಿ ಕುಳಿತುಕೊಂಡು ನಾನು ಹೊಸ ಶಕ್ತಿಯನ್ನು ತೆರೆದಿದ್ದೇನೆ ಎಂದು ಮನದಲ್ಲಿ ಹೇಳ್ಕೋಬೇಕು. ನಾನು ಹೊಸ ಶಕ್ತಿಯನ್ನು ತೆರೆದಿದ್ದೇನೆ ಎಂದು ಈ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು. ಮತ್ತು ಮ್ಯಾನಿಫೆಸ್ಟೇಷನ್ನ ಬರೀಬೇಕು. ಮ್ಯಾನಿಫೆಸ್ಟೇಷನ್ನ ಹೇಗೆ ಬರೀಬೇಕು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಲಾಸ್ಟ್ ವಿಡಿಯೋ ಎಂಡಲ್ಲಿ ಹಾಕಿದ್ದೀನಿ, ನಾನು ಬರೆದಿರೋದನ್ನು. ಸೊ ಅದನ್ನು ಹೇಗೆ ಬರೀಬೇಕು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇಷನ್ ಲಾಸ್ಟ್ ಎಂಡಲ್ಲಿ ಕೊಡ್ತೀನಿ. ನೀವು ಬಯಸುವ ನಿಮ್ಮ ಜೀವನದ ಎಲ್ಲ ಗುರಿ ಅಥವಾ ಕನಸುಗಳನ್ನು ಮತ್ತು ನಿಮ್ಮ ಆಸೆಗಳನ್ನು ಎಲ್ಲವನ್ನು ಕಾಗದದಲ್ಲಿ ಅದೇ ವೈಟ್ ಶೀಟಲ್ಲಿ ಬರೀರಿ. ಮತ್ತು ಯಾವ ರೀತಿ ಕ್ರಿಸ್ಟಲ್ಗಳನ್ನ ಉಪಯೋಗಿಸ್ಬೋದು. ಕ್ರಿಸ್ಟಲ್ಗಳು ನಿಮಗೆ ಆ ಮ್ಯಾನಿಫೆಸ್ಟೇಷನ್ ಬರೆದಿರ್ತೀರಲ್ಲ ನಿಮ್ಮ ಲೆಟರ್ಗಳನ್ನ ಅದ್ರ ಮೇಲೆ ಇಟ್ಬಿಟ್ಟು ಕೂಡ ಎನರ್ಜಿ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಧ್ಯಾನ ಮಾಡುವಾಗ ಯೂಸ್ ಮಾಡ್ಬೋದು. ಆ್ಯಂಡ್ ಬರೀ ಕ್ರಿಸ್ಟಲ್ಗಳನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಮೆಡಿಟೇಷನ್ ಮಾಡ್ತಾ ನಿಮ್ಮ ವಿಶ್ಗಳನ್ನು ಹೇಳ್ಕೊಳ್ತಾ ನೀವು ಒಂದು 5 ಮಿನಿಟ್ಸ್ ಕೂಡ ನೀವು ಅದರಿಂದ ಎನರ್ಜಿ ಪಡ್ಕೊಂಡು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು. ಸೊ ಒಂದು ಕ್ಯಾಂಡಲ್ನ ಹಚ್ಬಿಟ್ಟು ನೆಕ್ಸ್ಟು ಅದ್ರ ಮುಂದೆ ಕೂತ್ಬಿಟ್ಟು ಶಾಂತ ಬೆಳಕಿನಲ್ಲಿ ಕತ್ತಲಿನಲ್ಲಿ ಆ ದೀಪದ ಬೆಳಕಿನಲ್ಲಿ ಮಾತ್ರ ನಿಮ್ಮ ವಿಶಸ್ಗಳನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಕೂಡ ನಿಮ್ಮ ವಿಶಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಹೋಪನೋಪೋ, ನಿಮಗೆ ಹೋಪನೋ ಬಗ್ಗೆ ಗೊತ್ತಿಲ್ಲ, ಕ್ರಿಸ್ಟಲ್ಸ್ ಬಗ್ಗೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಯಾರಿಗೆಲ್ಲ ಗೊತ್ತಿದೆ ಆ ಟೆಕ್ನಿಕ್ಗಳನ್ನ, ಈ 5 ಟೆಕ್ನಿಕಲ್ಲಿ ಯಾವುದಾದರೂ ಒಂದನ್ನು ಫಾಲೋ ಮಾಡಿ. ಮೋಸ್ಟ್ ಆಫ್ ಆಲ್ ಧ್ಯಾನ ಮಾಡೋದಕ್ಕೆ ಇಟ್ಸ್ ಅ ವೆರಿ ಗುಡ್ ಹೈ ಎನರ್ಜಿ. ಆ್ಯಂಡ್ ಹೋಪನೋಪಲ್ಲಿ ನಾವು ಧನ್ಯವಾದಗಳು, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕಾಗತ್ತೆ. ಯಾವ ರೀತಿ ಅಂದರೆ ನಾವು ಮೊದಲನೇದಾಗಿ ನಮ್ಮಲ್ಲಿರೋ ನೆಗೆಟಿವಿಟಿಗಳನ್ನು, ಯಾವುದೇ ನೆಗೆಟಿವ್ ವಿಚಾರಗಳನ್ನು ಮೊದಲನೇದಾಗಿ ನಾವು ಕ್ಷಮಿಸಬೇಕು, ಅದನ್ನು ಒಪ್ಕೋಬೇಕು. ಆ್ಯಂಡ್ ಅದರಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು ಹಾಗೂ ಧನ್ಯವಾದಗಳನ್ನು ನಾವು ಅರ್ಪಿಸಬೇಕು. ನಂತರ ನಾವು ಅದನ್ನು ಪ್ರೀತಿಸಬೇಕು. ಆನಂತರ ಇದು ಕಂಪ್ಲೀಟ್ ಪ್ರೋಸೆಸ್ ಆಗುತ್ತೆ. ಈ 4 ವಾಕ್ಯಗಳನ್ನ ಹೇಳ್ತೀನಿ, ಕೇಳಿಸ್ಕೊಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ವಾಕ್ಯಗಳನ್ನು ಹೇಳೋದ್ರಿಂದ ಕೂಡ, ಈ ರೀತಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಮಗೆ ಈ ದಿನ ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ನಾವು ಈ ಹಳೆಯ ವಸ್ತುಗಳನ್ನು, ಹಳೆಯ ಯೋಚನೆಗಳನ್ನು, ಹಳೆಯ ವಿಚಾರಗಳನ್ನು ಎಲ್ಲವನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಹೊಸದನ್ನು ನಮ್ಮ ಬದುಕಿಗೆ ಏನೆಲ್ಲ ಬೇಕು. ಸೊ ಗಾಡಿ ಕೆಟ್ಟೋಗಿದೆ ಅನ್ನೋಂಥ ಚಿಂತೆ ಮಾಡೋದ್ರ ಬದಲಿ, ಸೊ ಗಾಡಿ ಕೆಟ್ಟೋಗಿದೆ, ನಾನು ಹೊಸ ಗಾಡಿ ತೊಗೊಳ್ತೀನಿ, ನಾನು ತಗೊಳ್ಳೋಷ್ಟು ಶಕ್ತಿ ಇದೆ, ಆ ಥರ ನಾವು ಥಿಂಕ್ ಮಾಡಬೇಕು. ಅದು ವ್ಯಕ್ತಿಗಾಗಲಿ ವಸ್ತುಗಾಗಲಿ ಯಾವುದೇ ವಿಚಾರಕ್ಕಾಗಲಿ ನಮ್ಗೆ ಏನು ಸಿಗಬೇಕು ಅದು ಯೂನಿವರ್ಸ್ ಕರೆಕ್ಟ್ ಟೈಮ್ಗೆ ಸರಿಯಾದ ಟೈಮ್ಗೆ ನನಗೆ ಸರಿಯಾದನ್ನೇ ಕೊಟ್ಟಿರ್ತಾರೆ. ಕೊಟ್ಟಿರೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಭಗವಂತ ನೀವು ಕೇಳಿದ್ಕಿಂತ ಹೆಚ್ಚಿನದಾಗಿ ಕೊಡ್ತಾರೆ. ಕೊಟ್ಟಿದ್ದನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ದೆನ್ ನೀವು ಕೇಳಿದ್ದೆಲ್ಲ ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರಕಾರನೇ ಕೊಡ್ತಾ ಹೋಗ್ತಾರೆ ಕೂಡ. ನಿಮ್ಮ ಆತ್ಮದ ಮಾರ್ಗದಲ್ಲಿ ಫಸ್ಟು ನಮ್ಮ ಮೇಲೆ ನಂಬಿಕೆ ಇರಬೇಕು ಹಾಗೂ ಬ್ರಹ್ಮಾಂಡದ ಮೇಲೆ ಕೂಡ ಸಂಪೂರ್ಣವಾದ ನಂಬಿಕೆ ಇದ್ದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಸೊ ಮೆಡಿಟೇಷನ್ ಮಾಡಬೇಕಾದ್ರೆ ಏನೆಲ್ಲ ಹೇಳಬೇಕು? ಮೊದಲನೇದಾಗಿ ಹೃದಯದಿಂದ, ನಮ್ಮ ಮನಸ್ಸಿನ ಆಳದಿಂದ ನಾವು ಅದನ್ನು ಹೇಳ್ಕೋಬೇಕಾಗುತ್ತೆ. ನಾನು ನನ್ನ ಹಳೆಯ ಭಯ, ದುಃಖ, ನೋವು ಎಲ್ಲವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೇನೆ. ಇಂದು ನನಗೆ ಹೊಸ ಶಕ್ತಿಯನ್ನು ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ, ನನ್ನ ಜೀವನದಲ್ಲಿ ನಾನು ತುಂಬಿಕೊಂಡಿದ್ದೇನೆ. ಇದು ನನಗೆ ಹೊಸ ಯುಗದ ಆರಂಭವಾಗಿದೆ. ಈ ಥರ ನೀವು ಈ ವರ್ಡ್ನ ಪದೇ 2-3 ಸರಿ ಹೇಳ್ಕೋಬೇಕು. ನಂತರ ಧ್ಯಾನ ಮಾಡಬೇಕು. ಯಾವ ರೀತಿ ಅಂದರೆ ಶಾಂತವಾದ ಒಂದು ಸ್ಥಳದಲ್ಲಿ ಕುತ್ಕೊಂಡು 5 ನಿಮಿಷಗಳ ಕಾಲ ಉಸಿರಾಟವನ್ನು ಮಾಡ್ತಾ ಮನಸ್ಸನ್ನು ಶಾಂತವಾಗಿ ಗೊಳಿಸ್ಕೊಳ್ಬೇಕು. ಮನಸ್ಸು ಶಾಂತವಾದಾಗ 10 ಅಂಕೆಯನ್ನು ನೋಡಬೇಕು. ಕಣ್ಣು ಮುಚ್ಚಬೇಡಿ, ಹಾಗೆ ಕೂತ್ಕೊಂಡು ಫಸ್ಟ್ ಇದು ನನ್ನ ವೀಡಿಯೋದಲ್ಲಿ ಆಗಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ನಂಬರನ್ನು 10 ಅನ್ನೋ ನಂಬರನ್ನು ನೋಡಿಬಿಟ್ಟು ಆವಾಗ ಆ ಪೋರ್ಟಲಲ್ಲಿ ನಿಮಗೆ ಆ 10 ಅನ್ನೋ ಸಂಖ್ಯೆ ತೆರೀತಾ ಇದೆ.
ಆ ಸ್ವರ್ಗದ ಬಾಗಿಲು, ಆ ಯೂನಿವರ್ಸ್ನ ಬಾಗಿಲು ತೆರೀತಾ ಇದೆ ಅಂತ ದೃಶ್ಯವನ್ನು ನೀವು ಮನಸ್ಸಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ನಿಧಾನವಾಗಿ ಕ್ಲೋಸ್ ಮಾಡಿಕೊಂಡು ಆ ಬೆಳಕು ನಿಮ್ಮ ಮೇಲೆ ಪ್ರಸರಿಸ್ತಾ ಇದೆ ಆ ಥರ ಭಾವಿಸಿ ಒಂದು 5 ನಿಮಿಷಗಳ ಕಾಲ ಆ ವಿಜುವಲೈಸೇಷನ್ ಮಾಡಿಕೊಂಡು ನೀವು ಹಾಗೆಯೇ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಉಸಿರಾಟದ ಕಡೆ ಗಮನ ಹರಿಸ್ಕೊತಾ ನೀವು ಮೆಡಿಟೇಷನ್ನ ಎಂಡ್ ಮಾಡ್ಬೋದು. ಸೊ ಅದಾದ ನಂತರ ಒಂದು ಬಿಳಿ ಹಾಳೆಯಲ್ಲಿ ಇವತ್ತಿನ ದಿನಾಂಕ 10/10/2025 ಅನ್ನೋದನ್ನ ಬರೆದ್ಬಿಟ್ಟು ನಿಮ್ಮ ಅಫರ್ಮೇಷನ್ಗಳನ್ನ ಬರೀಬೇಕು. ನಾನು ಲಾಸ್ಟಲ್ಲಿ ಹಾಕಿದ್ದೀನಿ, ಅದನ್ನ ಎಕ್ಸ್ಪ್ಲೇಷನ್ ಕೂಡ ಕೊಡ್ತೀನಿ. ಇವಾಗ ನಾನು ಲಾಸ್ಟಲ್ಲಿ ಏನು ಬರೀಬೇಕು ಅಂತ ಅಂದರೆ, ನಾನು ಈಗಲೇ ನನ್ನ ಆತ್ಮದ ಉನ್ನತ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ. ನಾನು ಈಗಾಗಲೇ ನನ್ನ ಆತ್ಮದ ಉನ್ನತ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ. ನನ್ನ ಆತ್ಮ ನನಗೆ ಸರಿಯಾದ ದಾರಿ ತೋರಿಸ್ತಾ ಇದೆ. ಆ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ನನ್ನ ಬಯಕೆಗಳು ಮತ್ತು ನನ್ನ ಆಸೆಗಳು ಸುಲಭವಾಗಿ ನನ್ನನ್ನು ರೀಚ್ ಆಗಿದೆ. ನಾನು ಈಡೇರಿಸ್ಕೊಂಡಿದ್ದೀನಿ ನನ್ನೆಲ್ಲ ಬಯಕೆ ಆಸೆಗಳನ್ನು. ಮತ್ತು ನನ್ನ ಮನಸ್ಸು ನಾನು ಸಮೃದ್ಧವಾಗಿ ಶಾಂತಿಯಿಂದ ಸಂತೋಷದಿಂದ ಖುಷಿಯಿಂದ ಜೀವಿಸ್ತಾ ಇದ್ದೀನಿ ಅಂತ ನೀವು ನಿಮಗೆ ಹೇಳ್ಕೋಬೇಕಾಗತ್ತೆ. ನಾನು ವಿಶ್ವಾಸದಿಂದ ಕೂಡಿದ್ದೀನಿ. ನನ್ನ ಬಯಕೆ ಆಸೆಗಳು ಈಗಾಗಲೇ ಈಡೇರಿವೆ. ಇದಕ್ಕೆ ಧನ್ಯವಾದಗಳು ಬ್ರಹ್ಮಾಂಡವೇ. ನಿಮ್ಮ ಸಪೋರ್ಟಿಗೆ, ನಿಮ್ಮ ಪ್ರೀತಿಗೆ, ನೀವು ನನ್ನ ವಿಶ್ನ ಕಂಪ್ಲೀಟ್ ಮಾಡಿರೋದಕ್ಕೆ ಧನ್ಯವಾದಗಳು ಅಂತ ಈ ಥರ ಮನಸ್ಪೂರ್ವಕವಾಗಿ ನೀವು ಹೇಳಬೇಕಾಗತ್ತೆ. ಸೊ ಈ ರೀತಿ ಹೇಳೋದ್ರಿಂದ ಕೂಡ ನಿಮಗೆ ಅದು ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. 10 ಪೋರ್ಟಲ್ಗೆ ಹೇಗೆ ಅಫರ್ಮೇಷನ್ ಬರೀಬೇಕು ಅನ್ನೋದಕ್ಕೆ ಒಂದು ಬಿಳಿ ಕಾಗದ ಹಾಳೆಯನ್ನು ತೆಗೆದುಕೊಳ್ಳಿ. ಆ ಹಾಳೆಯ ಮೇಲೆ, ಅದು ಫುಲ್ ವೈಟ್ ಶೀಟ್ ಆಗಿದ್ದರೆ ಈಸ್ ಅ ಬೆಸ್ಟ್, ಆ್ಯಂಡ್ ಬ್ಲೂ ಕಲರ್ ಪೆನ್ ಆದರೂ ತೊಗೊಳ್ಳಿ ಅಥವಾ ಪರ್ಪಲ್ ಕಲರದ್ದು ಪೆನ್ ಆದರೂ ತೊಗೊಳ್ಳಿ. ಸೊ ಇದರಲ್ಲಿ 10 ಪೋರ್ಟಲ್, ಶಕ್ತಿಯ ದಿನ, ಬಯಕೆ ಈಡೇರಿಸುವ ಅದ್ಭುತವಾದ ದಿವ್ಯ ಕ್ಷಣ ಅಂತ ಬರೆದ್ಬಿಟ್ಟು, ನಾನು ಈ ಲೆಟರಲ್ಲಿ ಬರೆದಿದ್ದೀನಿ ನೋಡಿ, ಈ ಥರ ಪಾಯಿಂಟ್ಸ್ಗಳನ್ನ ಬರೀರಿ. ಅಥವಾ ಆ 10 ಪಾಯಿಂಟ್ಸಲ್ಲಿ ನಾನು ಬರೆದಿದ್ದೇ ಬರೀಬೇಕು ಅಂತ ಏನಿಲ್ಲ. ನೀವು ನಿಮಗೆ ಇಷ್ಟವಾದಂಥ, ಅಂದರೆ ಈ ರೀತಿ ಮನಿ ಬಗ್ಗೆ, ಲವ್ ಬಗ್ಗೆ, ಹ್ಯಾಪಿ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಹೆಲ್ತ್ ಬಗ್ಗೆ, ಕೆರಿಯರ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಟ್ರಾವೆಲ್ ಬಗ್ಗೆ ಎಲ್ಲ ವಿಚಾರಗಳನ್ನು ಬರೆಯೋದ್ರಿಂದ ನಿಮ್ಮ ವಿಶ್ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ಒಂದೇ ವಿಚಾರನ ತುಂಬ ಪದೇ ಅದೇ ಬರೆಯೋದ್ರಿಂದ ಎಲ್ಲ ವಿಚಾರದಲ್ಲೂ ಬರೀರಿ. ನಿಮಗೆ ಎಲ್ಲ ಏರಿಯಾದಲ್ಲೂ ನಿಮ್ಮ ಲೈಫ್ ಸಕ್ಸಸ್ಫುಲ್ಲಾಗಿ ತುಂಬ ಚೆನ್ನಾಗಿ ಹ್ಯಾಪಿಯಾಗಿರುತ್ತೆ. ಒಂದು ಇನ್ಬ್ಯಾಲೆನ್ಸ್ ಆದರೂ ಇನ್ನೊಂದು ಹ್ಯಾಪಿ ಆಗುತ್ತೆ. ಸೊ ಕೆಲಸದ ವಿಚಾರ ಆಗಲಿ, ಕೆಲಸ, ಸ್ಯಾಲ್ರಿ, ಹೈ ಬರೀರಿ. ನಿಮ್ಗೆ ಯಾವುದರಲ್ಲಿ ತುಂಬ ಇಷ್ಟ ಆಗುತ್ತೆ ಆ ಥರ ಅಫರ್ಮೇಷನ್ ಬರೀರಿ. ಬರೆದ್ಮೇಲೆ ಲಾಸ್ಟಿಗೆ ನಾನು ಬರ್ತಿದ್ದೀನಲ್ಲ ಆ ಪಾಯಿಂಟ್ಸ್ನ ಬರೆದ್ಬಿಟ್ಟು ಡೇಟ್ ಹಾಕಿ ಕನ್ನಡ ಅಥವಾ ಇಂಗ್ಲೀಷಲ್ಲಾದರೂ ಬರೀರಿ. ಮತ್ತು ನಿಮ್ಮ ಸಿಗ್ನೇಚರ್ ಮಾಡಿ ನಿಮ್ಮ ಹೆಸರು ಬರೀರಿ. ಸೇಮ್ ಲೆಟರ್ ಯಾವ ಥರದಲ್ಲಿ ಮೆನ್ಷನ್ ಮಾಡ್ತಿರೋ ಆ ಥರ ಬರೆದ್ರೆ ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಆಗಲಿ. ಅದನ್ನು ನಾನು ಬರೆದಿರೋದನ್ನು ಹಾಕ್ತಿದ್ದೀನಿ. ಅದನ್ನ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಂಡು ನೀವು ಅದೇ ರೀತಿ ಬರೀರಿ. ಇಲ್ಲ ನೀವು ಚೇಂಜಸ್ ಆದರೂ ಬರ್ಕೊಳ್ಳಿ. ಬಿಕಾಸ್ ನಾನು ಕಾಮನಾಗಿ ಬರೆದಿದ್ದೀನಿ. ನಿಮಗೆ ಪರ್ಟಿಕ್ಯುಲರ್ ನಿಮ್ಮ ವೈಯಕ್ತಿಕ ರೀಸನ್ಸ್ ಏನಿದೆ ಅದ್ರ ಮೇಲೆ ಬರೀರಿ. ಎಲ್ಲರಿಗೂ ನಿಮ್ಮ ವಿಶ್ ಕಂಪ್ಲೀಟ್ ಆಗಲಿ. ಸಾಯಿ ಹಾಗೂ ಬ್ರಹ್ಮಾಂಡ ನಿಮ್ಮ ಜೊತೆಗೆ ಇದ್ದು ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆಲ್ಲ ಇದೆ. ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ. ಆ್ಯಂಡ್ ನಿಮ್ಮೆಲ್ಲರ ವಿಶ್ ಆದಷ್ಟು ಬೇಗ ಈಡೇರಲಿ ಅಂತ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸಾಯಿ.